ಕೇಳಿಸಿದೆ ಸಾಕಾಗಿದೆ. ಹೊರಗಡೆ ಮಳೆ ಬರ್ತಾ ಇದೆ. ಬಿಸಿ ಬಿಸಿಯಾಗಿರೋ ಕೋಡ್ಬೇಳೆ ರೆಡಿ ಆಯಿತು. ಆ್ಯಂಡ್ ಟೇಸ್ಟ್ ಅಂತೂ ಸಖತ್ತಾಗಿದೆ. ನೀವು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದರೆ ಮಾತ್ರ ನಿಮಗೆ ಏನೇನು ಹಾಕಿದೆ, ಯಾವ ರೀತಿ ಮಾಡಿದೆ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ನೀವು ಸ್ಕಿಪ್ ಮಾಡಿದರೆ ಏನೂ ಗೊತ್ತಾಗಲ್ಲ. ಓಕೆ, ನಂಗೆ ಇವಾಗಲೇ ಆ ಕೋಡ್ಬೇಳೆ ಸ್ಮೆಲ್ ಬರ್ತಾಯಿದೆ ಕಲಿಸ್ತಾ ಇರಬೇಕಾದ್ರೆ ಘಮ್ ಅಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಗಗನ ವೀರು ವ್ಲಾಗ್ಸ್. ಐ ಹೋಪ್ ನೀವೆಲ್ಲರೂ ಇಲ್ಲಿ ಚೆನ್ನಾಗಿದ್ದೀರಾ. ಆ್ಯಂಡ್ ನಾನು ಅಷ್ಟೇ ಚೆನ್ನಾಗಿದ್ದೀನಿ. ತುಂಬ ದಿನ ಆಗಿತ್ತು ಯಾವುದೇ ವ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತೊಂದು ಕ್ವಿಕ್ಕಾಗಿರೋ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮಾಡೋ ವ್ಲಾಗ್ ನಿಮಗೆ ಗೊತ್ತೇ ಇರುತ್ತೆ, ಅದರ ಅಡುಗೆ ಬಗ್ಗೆ ಅಂತ ಅಂದ್ಬಿಟ್ಟು. ಸೊ ಇವತ್ತು ಫಟಾಫಟ ಅಂತ ಇನ್ನೇನು ಮಳೆಗೆಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಸಂಜೆ ಟೈಮಲ್ಲಿ ಟೀ ಜೊತೆ ಏನಾದರೂ ಖಾವಾಗಿ ತಿನ್ನಬೇಕು ಅಂತ ಅನಿಸುತ್ತಲ್ವ. ಹಾಗಾಗಿ ನಾನು ಕ್ವಿಕ್ಕಾಗಿ ಕ್ಲಿಕ್ ನಿಮಗೋಸ್ಕರ ಕೋಡ್ಬೇಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಡೋದ್ರ ಜೊತೆ ನಿಮಗೆ ಯಾಕೆ ನಾನು ಶೇರ್ ಮಾಡಬಾರ್ದು ಅಂದ್ಕೊಂಡು ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ. ಏನು ಮಾಡಬೇಕು? ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಮತ್ತು ನೀವೇನಾದರೂ ಮನೇಲಿ ಮಾಡಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಇನ್ಯಾವ ರೀತಿ ಮಾಡ್ಬೋದು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಓಕೆನಾ? ಬನ್ನಿ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನೀವಿನ್ನೂ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬು ನನಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಓಕೆನಾ? ಬನ್ನಿ ಕೋಡ್ಬೇಳೆ ಮಾಡ್ಕೊಳಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಂಬಿಡೋಣ. ಸೊ ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ಸೊ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಫಸ್ಟ್ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು 1/4 ಬಟ್ಲಷ್ಟು ಪುಟಾಣಿ ಅಥವಾ ಕಡಲೆನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು, ಆಮೇಲೆ ಒಣ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಪೀಸ್ ಮಾಡಿಬಿಟ್ಟು. ಸೊ ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಸೊ ಖಾರ ಜಾಸ್ತಿ ಬೇಡ, ಇಷ್ಟೇ ಇರಲಿ. ನಾನು ಕಮ್ಮಿ ಮಾಡ್ತಾ ಇರೋದು, ಹಾಗಾಗಿ ಸ್ವಲ್ಪ ಒಣ ಕೊಬ್ಬರಿ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಬಿಡೋಣ. ಜಾಸ್ತಿ ಉಪ್ಪು ಹಾಕೋಬಿಡಿ. ಆಮೇಲೆ ಹಿಟ್ಟಿಗೂ ನಾವು ಹಾಕ್ತಾ ಇರ್ತೀವಲ್ಲ, ಒಂದು ಸ್ವಲ್ಪ ರುಚಿಗೆ ತಗೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಪುಡಿ ಹಾಕಬೇಕು. ಸೊ ಮಳೆಗಾಲ ಬಂತಲ್ವ, ಏನಾದರೂ ತಿನ್ನಲೇಬೇಕಂತ ಅನಿಸುತ್ತೆ ಟೀ ಜೊತೆ ಖಾರವಾಗಿ. ಸೊ ಒಂದು ಟ್ರೆಡಿಷ್ನಲ್ ಐಟಮ್ ಅಂತ ಇರಬೇಕಲ್ವ, ಹಾಗಾಗಿ ಮಾಡ್ತಾ ಇರೋದು. ಸೊ ಕ್ವಿಕ್ಕಾಗಿ ನೀವು ನಿಮ್ಮ ಮನೇಲಿ ಮಾಡ್ಕೋಬೋದು. ಓಕೆ, ನೋಡಿ ಈ ಥರ ಪುಡಿ ಆದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಒಂದು ಬೌಲ್ ತೊಗೊಂಬಿಡೋಣ. ಈ ಬೌಲಲ್ಲಿ ನಾನು 1 ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಾನು ಈ ಬೌಲಲ್ಲಿ 1 ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೆ. 1/4 ಬಟ್ಲು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇನ್ನು 1/4 ಬಟ್ಲು ನಾನು ಸೂಜಿ ರವೆ ಅಥವಾ ಸಣ್ಣ ರವೆ ಅಂತಾರಲ್ಲ ಅದನ್ನ ತೊಗೊಂಡಿದ್ದೀನಿ. ಸೊ ಅದನ್ನು 1/4 ಬಟ್ಲು ಹಾಕ್ಕೊತಾ ಇದ್ದೀನಿ. ಫಸ್ಟ್ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಬಿಡೋಣ. ಏನೇನು ಐಟಮ್ಸ್ ಹಾಕ್ಬಿಟ್ಟು ಇದ್ರ ಜೊತೆ ಆವಾಗಲೇ ನಾನು ಹೇಳಿದೆ ಅಲ್ವಾ, ಈ ಪೌಡರ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗಲೇ ಏನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಮಿಕ್ಸಿ ಮಾಡ್ಕೊಂಡ್ರಂಥದ್ದನ್ನ ಗೊತ್ತಾಗಿರುತ್ತೆ. ಸೊ ಇದಕ್ಕೆ ನಾನು ಸ್ವಲ್ಪ ಅಜ್ವಾನ ಹಾಕ್ತಾಯಿದ್ದೀನಿ. ಅಜ್ವಾನನ ನಾವು ಈ ರೀತಿ ಕೈಯಿಂದ ತಿಕ್ಕಿ ಹಾಕೋದ್ರಿಂದ ಅದ್ರ ಪರಿಮಳ ಬಿಟ್ಕೊಳ್ಳುತ್ತೆ. ಅಂದರೆ ನೀವು ಸ್ವಲ್ಪ ಜೀರಿಗೆನೂ ಹಾಕ್ಕೋಬೋದು. ಇಲ್ಲಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಯಾಕಂದರೆ ಇದಕ್ಕೆ ನಾವು ಬಿಸಿ ಎಣ್ಣೆನೇ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಸ್ವಲ್ಪ. ಹಾಗಾಗಿ ಇದಕ್ಕೆ ನಾನು ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇನ್ನೂ ಟೇಸ್ಟಿಯಾಗಿ ಬೇಕಂದರೆ ಸ್ವಲ್ಪ ನೀವು ಎಳ್ಳ ಹಾಕಿ, ತುಂಬ ಟೇಸ್ಟಿಯಾಗಿರುತ್ತೆ. ಆವಾಗವಾಗ ಬಾಯಲ್ಲಿ ಸಿಗ್ಬೇಕಾರೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಉಪ್ಪು ಹಾಕಿರೋದ್ರಿಂದ ನೈಸ್ ಉಪ್ಪನ್ನ ನೋಡಿ ನೀವು ಹಾಕ್ಕೊಳ್ಳಿ ಅಂತ. ಸೊ ಹೊರಗಡೆ ತಂದು ತಿನ್ನೋ ಬದಲು ಮನೇಲಿ ಈ ರೀತಿ ಮಾಡಿಟ್ರೆ ಇನ್ಮೇಲೆ ಮಕ್ಕಳು ಸ್ಕೂಲು ಸ್ಟಾರ್ಟ್ ಆಗಿದೆ ಅಲ್ವಾ, ಅವರು ಸ್ಕೂಲ್ಗೆ ಹೋಗಿ ಬಂದುಬಿಟ್ಟು ತಿಂತಾರೆ ಟೀ ಜೊತೆ. ಎಲ್ರಿಗೂ ಇಷ್ಟ ಆಗುತ್ತೆ. ಈ ರೀತಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಕೆಲವರು ಇದಕ್ಕೆ ಬೆಣ್ಣೆನೂ ಹಾಕ್ಬೋದು, ಬಟ್ ಅದು ಸಾಫ್ಟ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಎಣ್ಣೆ ಹಾಕ್ತೀನಿ, ಕಾದಿರೋ ಎಣ್ಣೆ ಹಾಕ್ತೀನಿ. ಚೆನ್ನಾಗಿ ಎಣ್ಣೆ ಕಾಸಿರಬೇಕು.
ಸೊ ಈ ರೀತಿ ಮಿಕ್ಸ್ ಆಗಿದೆ. ಇದಕ್ಕೆ ಬೇಕಂದರೆ ನೀವು ಅಚ್ಕಾರ್ ಪುಡಿನೂ ಹಾಕೋಬೋದು, ಸ್ವಲ್ಪ ಅರಿಶಿನ ಪುಡಿನೂ ಹಾಕೋಬೋದು. ನಾನು ಸ್ವಲ್ಪ ಅಚ್ಕಾರ್ ಪುಡಿ ಹಾಕ್ತೀನಿ ಕಲರಿಗೋಸ್ಕರ. ಮೇಯ್ನಾಗಿ ನಮಗೆ ಹಿಂಗನ್ನ ಹಾಕಿ ತುಂಬ ಒಳ್ಳೆಯದು ಹಿಂಗೆ ಹೆಲ್ತಿಗೆ, ಹಾಗಾಗಿ ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಚೂರು ಅರಿಶಿನ ಪುಡಿ ಕಲರಿಗೋಸ್ಕರ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ, ನಾನು 1 ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದು ಚಿಕ್ಕ ಬೌಲಿಂದ ಎಷ್ಟೊಂದಾಗಿದೆ ಇದು. ಹಾಗಾಗಿ ನೀವು ನೋಡಿ ಮಾಡ್ಕೊಳ್ಳಿ. ಒಂದೇ ಸರಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಬಂದರೆ ಈಸಿಯಾಗಿ ನಾವು ಮಾಡ್ಬೋದು. ಒಂದೇ ಸರಿ ಆದರೆ ಏನೇನು ಹಾಕ್ತೀವಿ, ಎಷ್ಟೆಷ್ಟು ಹಾಕಬೇಕು ಅನ್ನೋದು ಬೇಗ ಗೊತ್ತಾಗಲ್ಲ. ಕೆಲವು ಸರಿ ಅಳತೆ ಹಾಕಿದ್ರೂ ಸರಿಯಾಗಿ ಬರಲ್ಲ. ಹಾಗಾಗಿ ಈ ಥರ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಎಣ್ಣೆ ಕಾದಿದೆ, ಸೊ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಎಣ್ಣೆ ಕಾದಿರಬೇಕು. ಚೆನ್ನಾಗಿ ಕಾದಿರೋ ಎಣ್ಣೆನ ಹಾಕಿ ಮಿಕ್ಸ್ ಮಾಡೋಣ. ಫಸ್ಟು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಎಣ್ಣೆ ತುಂಬ ಕಾದಿರುತ್ತಲ್ಲ. ಹಾಗಾಗಿ ಸೊ ನೀವೇನು ವೀಡಿಯೋ ನೋಡ್ತಾ ನಮ್ಮ ವೀಡಿಯೋ ಲೈಕ್ ಮಾಡಿಲ್ಲ ಅಂದರೆ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿ, ಹಾಗೆ ಸುಮ್ಮನೆ ಹೋಗಬೇಡಿ. ಆಮೇಲೆ ಸ್ಕಿಪ್ ಮಾಡ್ತಾ ವೀಡಿಯೋ ನೋಡೋದ್ರಿಂದ ನಿಮಗೆ ಏನೇನು ಹಾಕಿದ್ವಿ, ಯಾವ ರೀತಿ ಮಾಡಿದ್ವಿ, ಎಷ್ಟೆಷ್ಟು ಮೆಜರ್ಮೆಂಟ್ ತೊಗೊಂಡ್ವಿ ಅನ್ನೋದು ನಿಮಗೆ ಸರಿಯಾಗಿ ಗೊತ್ತಾಗಲ್ಲ. ಸೊ ನೀವು ಟ್ರಿಪ್ ಹೋಗ್ಬೇಕಾದ್ರೆ ಆರಾಮಾಗಿ ಮಾಡ್ಕೋಬೋದು. ಇನ್ನು ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದರೆ ಕೆಲವರು ಟ್ರಿಪ್ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ವೆದರ್ ಸಿಕ್ಕಾಪಟ್ಟೆ ಸೂಪರಾಗಿರುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಈ ಥರ ಚೆನ್ನಾಗಿ ಕೈಯಿಂದ ಕಲಸಿ. ನಂಗೆ ಇವಾಗಲೇ ಆ ಕೋಡ್ಬಳೆ ಸ್ಮೆಲ್ ಬರ್ತಾಯಿದೆ ಕಲಿಸ್ತಾ ಇರಬೇಕಾದ್ರೆ ಘಮ್ ಅಂತ. ಇನ್ನೊಂದು ಏನು ಅಂದರೆ, ಇವಾಗೇ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಇಲ್ಲ ಅಂತ ನೋಡ್ಕೊಂಬಿಡಿ. ನಿಮಗೆ ಬೇಕಿದ್ರೆ ಉಪ್ಪು ಅಥವಾ ಖಾರನ ನೀವು ಹಾಕ್ಕೋಬೋದು. ಕಲಸಿದಾದ್ಮೇಲೆ ಹಾಕ್ತೀವಿ ಅಂದರೆ ಅದು ಸರಿ ಹೋಗೋಲ್ಲ ಹಿಟ್ಟಲ್ಲಿ. ಸೊ ಹಾಗಾಗಿ ಟೇಸ್ಟಿಗೆ ನೀವು ನೋಡ್ಕೊಂಬಿಡಿ. ಹಿಂಗೆ ಹಾಕಿರೋದ್ರಿಂದನೂ ತುಂಬ ಟೇಸ್ಟಾಗಿರುತ್ತೆ. ಆಮೇಲೆ ಘಮನೂ ಹಾಗೆ ಬರುತ್ತೆ ಎಣ್ಣೆಲಿ ಕರಿಬೇಕಾದ್ರೆ. ನನಗೆ ಈಗಲೇ ಘಮ ಘಮ ಅಂತ ಇದೆ ಅದು. ನೋಡಿ, ಈ ಥರ ಹಿಡಿದ್ರೆ ಈ ಥರ ಉಂಡೆ ಥರ ಹಾಕಬೇಕು. ಸೊ ಹಾಗಾಗಿ ಬಿಸಿ ಎಣ್ಣೆ ಹಾಕೊಳ್ಳೋದ್ರಿಂದ. ಈಗ ನೀರು ಅಷ್ಟೇ ನೋಡ್ತಾ ಹಾಕ್ಕೊಳ್ಳಿ, ಒಂದೇ ಸರಿ ಹಾಕ್ಕೋಬೇಡಿ. ತುಂಬ ಮೆತ್ತಗೂ ಕಲಿಸ್ಕೋಬೇಡಿ, ತುಂಬ ಗಟ್ಟಿನೂ ಕಲಿಸ್ಕೋಬಾರ್ದು. ನೋಡಿ, ನಾವು ಹಿಟ್ಟನ್ನ ಯಾವ ರೀತಿ ಚೆನ್ನಾಗಿ ನಾದ್ಕೊಳ್ತೀವಿ, ಕೋಡ್ಬಳೆನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಿಟ್ಟನ್ನ ನೀವು ಫಸ್ಟ್ ಸ್ಟೆಪ್ ಏನಂದರೆ ಅದಕ್ಕೆ ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕು. ನೋಡಿ, ಹಿಟ್ಟು ಈ ರೀತಿಯಾಗಿ ಇರಬೇಕು. ಸೊ ಇವತ್ತು ಇನ್ನೊಂದು ಸ್ಪೆಷಲ್ ಏನು ಅಂದರೆ, ನನಗೆ ಕೋಡ್ಬಳೆ ಹೇಳ್ಕೊಡ್ತಿರೋದು ಯಾರು ಅಂದರೆ ತಾತ ಮತ್ತು ಅಜ್ಜಿ. ಅವರ ನೋಡಿ ಮುಂದೆ ನಿಂತ್ಬಿಟ್ಟು ಕೋಡ್ಬಳೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ನೋಡ್ತಾ ಇದ್ದಾರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನೋಡಿ, ಈ ರೀತಿಯಾಗಿ ನೀಟಾಗಿ ನಾದ್ಕೋಬೇಕು. ಒಂದು 2-3 ನಿಮಿಷ ಇದನ್ನ ಬಿಟ್ಬಿಡಿ ರೆಸ್ಟ್ ಮಾಡೋಕ್ಕೆ. ಅಷ್ಟರಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಬಿಡೋಣ ನಾವು. ಅಲ್ಲ ಕಣೆ, ನೀನೇನೋ ಕರೆಕ್ಟಾಗಿ ಹೇಳ್ಕೊಡ್ತಿದ್ದೀಯ, ಆದರೆ ಅವಳು ಕರೆಕ್ಟಾಗಿ ಮಾಡಬೇಕಲ್ಲ. ಅಯ್ಯೋ, ನಮ್ಮ ಗಗನ ಅಡುಗೆ ಸೂಪರಾಗಿ ಮಾಡ್ತಾಳೆ. ಈ ಥರ ಉದ್ದುದ್ದಕ್ಕೆ ಮಾಡಿಕೊಂಡು ಈ ರೀತಿ ಮಾಡಿಕೊಂಡ್ರೆ ಚಿಕ್ಕದಾಗಿರೋಂಥ ಕೋಡ್ಬಳೆ ರೆಡಿ ಆಗುತ್ತೆ. ಸೊ ಇದಕ್ಕೆ ಯಾವುದೇ ರೀತಿ ನೀರು ಹಚ್ಚೋ ಹಂಗಿಲ್ಲ, ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದರೆ ಸಾಕು. ನೋಡಿ, ನಿಮಗೆ ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ, ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ಒಂದಿಷ್ಟನ್ನ ಮಾಡಿಟ್ಕೊಂಡಿದ್ದೀನಿ. ಇದನ್ನ ಕರೆದು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ತುಂಬ ಜೋರು ಉರಿಲಿ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸೊ ಈ ರೀತಿ ನಿಧಾನವಾಗಿ ಇದಾಗಲಿ, ಯಾಕಂದರೆ ಒಳಗಡೆಯಿಂದ ತುಂಬ ಚೆನ್ನಾಗಿ ಬೆಂದು ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ
ನೋಡಿ ಕರೆದಾದ್ಮೇಲೆ ಈ ರೀತಿ ಶಬ್ದ ಬರಬೇಕು. ನಿಮಗೆ ಚಿಕ್ಕದು ಬೇಕಿದ್ರೆ ಚಿಕ್ಕದಾಗಿ ಮಾಡ್ಕೊಳ್ಳಿ, ಅಥವಾ ದೊಡ್ಡದಾಗಿದ್ರೆ ದೊಡ್ಡದಾಗಿ ಮಾಡ್ಕೊಳ್ಳಿ. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಶಬ್ದ ಬರುತ್ತೆ. ಒಳಗಡೆ ಎಲ್ಲ ಯಾವ ರೀತಿ ಟೊಳ್ಳಾಗಿದೆ ಅಂತಂದ್ಬಿಟ್ಟು ನೋಡಿ. ಈ ರೀತಿಯಾಗಿ ಕ್ರಿಸ್ಪಿ ಆಗಿರುತ್ತೆ ಗಾಯ್ಸ್. ಸಿಕ್ಕಾಪಟ್ಟೆ ಸೂಪರಾಗಿ ಬಂದಿದೆ. ಕೇಳಿಸಿದೆ? ಬನ್ನಿ ನಾನು ಮಾಡಿದ್ದು ನಾನೇ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತಂದ್ಬಿಟ್ಟು. ಸಗವಾಗಿದೆ. ಹೊರಗಡೆ ಮಳೆ ಬರ್ತಾ ಇದೆ, ಬಿಸಿ ಬಿಸಿಯಾಗಿರೋ ಕೋಡ್ಬೇಳೆ ರೆಡಿ ಆಯಿತು. ಆ್ಯಂಡ್ ಟೇಸ್ಟ್ ಅಂತೂ ಸಖತ್ತಾಗಿದೆ. ನೀವು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದರೆ ಮಾತ್ರ ನಿಮಗೆ ಏನೇನು ಹಾಕಿದೆ, ಯಾವ ರೀತಿ ಮಾಡಿದೆ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ನೀವು ಸ್ಕಿಪ್ ಮಾಡಿದರೆ ಏನೂ ಗೊತ್ತಾಗಲ್ಲ. ಓಕೆ, ಸೊ ಟೀನೂ ರೆಡಿ ಆಯಿತು. ಬನ್ನಿ. ನೋಡಿ ಬಿಸಿ ಬಿಸಿ ಟೀ ಜೊತೆ ಕೋಡ್ಬೇಳೆ ಅಂತೂ ಸಿಕ್ಕಾಪಟ್ಟೆ ಸೂಪರಾಗಿರುತ್ತೆ. ಸೊ ನಾನು ಆವಾಗಲೇ ಹೇಳಿದೆ, ಸವಣ್ಣು ನೋಡಿ ನಿಮ್ಗೆ ಇದರಲ್ಲೇ ಗೊತ್ತಾಗ್ತಿರುತ್ತೆ. ನಾನು ಆವಾಗಲೇ ತಿಂದು ತೋರಿಸ್ದೆ. ಸೊ ಒಂದ್ಸರಿ ಟ್ರೈ ಮಾಡಿ. ಐ ಥಿಂಕ್ ನಾನು ವೀಡಿಯೋ ಮಾಡ್ತಾ ಫುಲ್ ಖಾಲಿ ಮಾಡಿಬಿಡ್ತೀನಿ ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಸೂಪರಾಗಿದೆ. ಈ ವಿಡಿಯೋ ನೋಡ್ತಾ ನೀವೇನಾದರೂ ನಾನು ಕಾಮನಾಗಿ ಹೇಳ್ತಿರ್ತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಟ್ ನೀವು ಮಾಡ್ತಿರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಸೊ ನೋಡಿ ಟೀ ಇದೆ, ಟೀ ಕುಡಿತಾ ಅದೊಂದು ಕೊಡಬೇಡ ತಿಂತಾಯಿದ್ರೆ ಸ್ವರ್ಗ ಗುರು ಅಲ್ವಾ. ಸೊ ನೀವು ನಿಮ್ಮನೇಲಿ ಮಾಡಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ನಾನೇನೋ ಟೇಸ್ಟ್ ನೋಡಿದೆ, ಸೂಪರಾಗಿತ್ತು ಅಂತ ಹೇಳಿದೆ. ಸೊ ನೋಡೋಣ, ವೀರಿಗೆ ತೋರ್ಸೋಣ, ವೀರು ಏನು ಹೇಳ್ತಾನೆ ಅಂತಂದ್ಬಿಟ್ಟು ಟೇಸ್ಟ್ ನೋಡಿ. ಸೂಪರ್ ಸೂಪರ್ ಅಲ್ವಾ? ಟೇಸ್ಟ್ ಆಗಿದೆ. ಹಾಂ, ಆಮೇಲೆ ಕರುಮ್ ಕುರುಮ್ ಅಂತ ಸೌಂಡ್ ಬೇರೆ ಬರ್ತಾ ಇದೆ. ಕ್ರಂಚಿ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಸೊ ಹೊರಗಡೆ ಬೇಕ್ರಿಲಿ ತಿಂದ ಥರ ಅನ್ಸುತ್ತಾ? ಬೇಕ್ರಿಲಿ ಇನ್ನೂ ಚೆನ್ನಾಗಿದೆ. ಹೌದಾ ಗಾಯ್ಸ್, ನೀವಿಷ್ಟೇ ನನ್ನ ವೀಡಿಯೋಸ್ ನೋಡ್ಕೊಂಡ್ಬಿಟ್ಟು ನೀವು ಮಾಡ್ಕೊಳ್ಳಿ. ಹಾಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಲ್ವಾ. ಎಸ್.